ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದ್ಬಿಟ್ಟು ಆಗಸ್ಟ್ 21 ವಿಡಿಯೋ. ಅವತ್ತು ನನ್ನ ಬರ್ತ್ಡೇ ಇತ್ತು. ಸೊ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಆಫೀಸ್ಗೆ ಹೋಗಬೇಕಾಯಿತು. ಅದಕ್ಕೋಸ್ಕರ ಫಸ್ಟು ನಾನಿಲ್ಲಿ ಬಂದ್ಬಿಟ್ಟು ಸ್ಕಿನ್ನ ಪ್ರೆಪ್ ಮಾಡ್ತಾಯಿದ್ದೀನಿ. ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಟೋನರ್ ಯೂಸ್ ಮಾಡಿದ್ದೀನಿ, ಪ್ಲಮ್ದು. ಟೋನರ್ ಆದಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 5 ಮಿನಿಟ್ಸ್ ಅದು ಆರೋವರೆಗೂ ಬಿಟ್ಟು, ಅದಾದಮೇಲೆ ನಾನು ಪಾನ್ಸ್ ಅವ್ರದ್ದು ಲೈಟ್ ವೆಯ್ಟ್ ಜೆಲ್ಲು, ಅದರ ಜೊತೆಗೆ ಹೈಡ್ರಾಲಿಕ್ ಆಸಿಡ್ ಕೂಡ ಇದೆ ಅದರಲ್ಲಿ, ಅದು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಂದು ಆಯಿಲಿ ಸ್ಕಿನ್ನು, ಲೈಟ್ ವೆಯ್ಟ್ ಆಗಿರೋದು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಲಿಪ್ ಬಾಮ್ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡ್ತಾಯಿದ್ದೀನಿ. ಅಷ್ಟರೊಳಗೆ ಹೇರ್ ಸೆಟ್ ಮಾಡ್ಕೊಳ್ಳೋಣ ಅಂತ. ಅಷ್ಟರೊಳಗೆ ಸ್ಕಿನ್ನು ಚೆನ್ನಾಗಿ ಪ್ರೆಪ್ ಆಗಿರುತ್ತೆ, ಅದಕ್ಕೋಸ್ಕರ ಅಬ್ಸರ್ವ್ ಆಗಿರುತ್ತೆ, ಮೇಕಪ್ ನೀಟಾಗಿ ಕುತ್ಕೊಳುತ್ತೆ ಅಂತ. ಲಿಪ್ಸ್ಗೂ ಕೂಡ ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಲಿಪ್ಸು ಕೂಡ ಮಾಯ್ಶ್ಚರೈಸರ್ ಇರಲಿ, ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಹೊತ್ತಾದಮೇಲೆ ಒಂದು 2-3 ಅವರ್ಸ್ ಆದಮೇಲೆ ಡ್ರೈ ಆದಾಗ ಅನಿಸ್ತಿರುತ್ತೆ. ಸೊ ಲಿಪ್ ಬಾಮ್ ಫಸ್ಟೇ ಅಪ್ಲೈ ಮಾಡಿ ಅದನ್ನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿದ್ರೆ ಆ ಥರ ಫೀಲ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಸ್ಕಿನ್ನ ಮತ್ತು ಲಿಪ್ಸ್ನ ಒಂಚೂರು ಮಾಯ್ಶ್ಚರೈಸಿಂಗ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಹೇರ್ನ ಸ್ವಲ್ಪ ಬ್ಲೋ ಡ್ರೈಯಿಂಗ್ ಮಾಡಿಕೊಂಡು ಅದಾದಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಆಮೇಲೆ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ವೀಡಿಯೋಕ್ಕೆ ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಅದು ಹಾಕಿಲ್ಲ. ಅದು ಚೆನ್ನಾಗಿ ನಾನು ತಲೆಯೆಲ್ಲ ಒರೆಸ್ಕೊಂಡು ಹೇರ್ ಸೆಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದು ರೆಡಿ ಆಗ್ತಿದ್ದೀನಿ ಅಂದರೆ, ಆಗಸ್ಟ್ 21 ನನ್ನ ಬರ್ತ್ಡೇ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಆಫೀಸ್ ಬೇಗ ಇರೋದ್ರಿಂದ ನಾನು ಬೇಗ ಎದ್ದು ರೆಡಿ ಆಗಬೇಕಾಗಿತ್ತು. ಬೇಗ ಎದ್ದು ರೆಡಿ ಆಗ್ತಾಯಿದ್ದೀನಿ. ಆವತ್ತು ನನಗೆ ನನ್ನ ಬರ್ತ್ಡೇ ಇರೋದನ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ವಿಶಸ್ ಬಂತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವು ಕೂಡ ನಮ್ಮಲ್ಲಿರೋ ಟ್ಯಾಲೆಂಟ್ನ ಯಾರಿಗಾರ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. ನಮಗೂ ಕೂಡ ಸಪೋರ್ಟ್ ಮಾಡಿ. ನನಗೆ ಯಾರೆಲ್ಲ ವಿಶ್ ಮಾಡಿದ್ರು, ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫೈನಲಿ ನನ್ನ ಔಟ್ಫಿಟ್ ಈ ರೀತಿ ಇತ್ತು. ಈ ಥರ ಗೌನ್ ನಾನು ತೊಗೊಂಡಿದ್ದೆ, ವೇರ್ ಮಾಡಿದ್ದೆ. ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೆ. ದೊಡ್ಡ ಇಯರಿಂಗ್ಸ್ ಹಾಕಿರಲಿಲ್ಲ, ಸಣ್ಣದಾಗಿ ಹಾಕಿದ್ದೆ. ಸೂಪರಾಗಿ ಕಾಣಿಸ್ತಿದ್ದೆ, ಕ್ಯೂಟಾಗಿ ಕಾಣಿಸ್ತಿದ್ದೆ ಅಲ್ವಾ. ನಮ್ಮ ಆಫೀಸ್ ಮುಂದೆ ಒಂದು ಸ್ವಲ್ಪ ವೀಡಿಯೋ ಫೋಟೋಶೂಟ್ ಮಾಡಿಸ್ಕೊಂಡೆ.
ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ. ತುಂಬ ಚೆನ್ನಾಗಿತ್ತು ಡ್ರೆಸ್ಸು, ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತು. ಅದೆಲ್ಲ ಆದಮೇಲೆ ಆಫೀಸ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಆದರೆ ಏನು ಮಾಡೋದು, ಅವತ್ತು ನಮ್ಮ ಆಫೀಸ್ ಇರೋ ಹತ್ರ ಹಬ್ಬ ಇತ್ತು, ಊರ ಹಬ್ಬ ಏನೋ. ಸೊ ಎಲ್ಲ ಚಾರ್ಟ್ಸು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವುದೋ ಒಂದೇ ಒಂದು ಖಾಲಿ ಇತ್ತು, ಅಲ್ಲಿಗೆ ಹೋಗಿದ್ದು. ನನಗೂ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ. ಯಾಕೆಂದರೆ ನಾನು ಆಫೀಸ್ ಮುಗಿದ ತಕ್ಷಣ ಬಂದುಬಿಡುತ್ತೆ. ಅದಕ್ಕೆ ಆಫೀಸ್ ಕ್ಯಾಬ್ಗೆ ಹೋಗಿರಲಿಲ್ಲ ಅವತ್ತು. ಬಸ್ಸಿಗೆ ಬಂದೆ. ಬಸ್ಸಿಂದ ಇಳಿದು ನಡ್ಕೊಂಬರ್ತಾಯಿದ್ದೆ ನಮ್ಮ ಮನೆ ಹತ್ರ. ನೋಡಿ ಸ್ವಲ್ಪ ವೀಡಿಯೋ ತೊಗೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇತ್ತು ಡ್ರೆಸ್, ಮಾತ್ರ ಸಕ್ಕತ್ತಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಹೇಳ್ತಿದ್ರು. ಈ ಡ್ರೆಸ್ ಬಂದುಬಿಟ್ಟು ನಾನು ಒಂದು ತಿಂಗಳು ಮುಂಚೆನೇ ನೋಡಿ ತೊಗೊಂಡು ಮಡಿಕೊಂಡಿದ್ದು. ಏಕೆಂದರೆ ಇದು ನಾನು ಕೇಳಿದಾಗ XXL ಇದ್ದಿದ್ದು, ನನ್ನ ಸೈಜಿಗೆ ಇದು ಇರಲಿಲ್ಲ. ಹಾಗದು ನಾನು ಪರವಾಗಿಲ್ಲ, ಏನೂ ಆಗೋಲ್ಲ ಅಂದ್ಬಿಟ್ಟು ಇದನ್ನೇ ತಗೊಂಡು ನನ್ನ ಇದಕ್ಕೆ ಬಾಡಿ ಮೆಜರ್ಮೆಂಟ್ಗೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದು. ಅದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಮಾತ್ರ. ಬರ್ತಡೇಲಿ ಏನೂ ಸ್ಪೆಷಲ್ ಇರಲಿಲ್ಲ. ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗಿ ಅಲ್ಲಿಂದನೇ ದೇವಸ್ಥಾನಕ್ಕೆ ಹೋಗಿ ಅದು ಮುಗಿಸ್ಕೊಂಡ್ಬಂದು ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಷ್ಟೇ. ಆಮೇಲೆ ಮನೇಲಿ ಬಂದಾದಮೇಲೆ ಮನೇಲಿ ಒಂದು ಸಣ್ಣದಾಗಿ ಕೇಕ್ ಕಟಿಂಗ್ ಮಾಡಿದ್ದು. ಇಷ್ಟೇ, ಬರ್ತಡೇನ ಅಷ್ಟೊಂದು ಸ್ಪೆಷಲ್ ಏನಿರಲಿಲ್ಲ. ಇನ್ನೇನು ದೊಡ್ಡೋರಂದಮೇಲೆ ಇನ್ನೇನಿರುತ್ತೆ, ಇಷ್ಟೇ ಇರುತ್ತೆ ಅಂದ್ಕೊಳ್ತೀನಿ. ಇದಾದಮೇಲೆ ನನ್ನ ತಂಗಿ ಕೇಕ್ ತಂದಿದ್ಲು. ಅದನ್ನು ಮನೆಯವರೆಲ್ಲ ಸೇರಿಕೊಂಡು ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿದ್ದು ಅಷ್ಟೇ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ಸಲ್ಲಿ. ತುಂಬ ಚೆನ್ನಾಗಿತ್ತು ಈ ಡ್ರೆಸ್ ಮಾತ್ರ. ವಾವ್, ಐ ಲವ್ ದಿಸ್. ನನಗೆ ಇದು ಈ ಕ್ಯಾಂಡಲ್ ಅಂದರೆ ತುಂಬ ಭಯ. ಪಟಾಕಿ ಕ್ಯಾಂಡಲ್ ತುಂಬ ಭಯ. ಸೌಂಡ್ ಅಂದರೆ ನನಗೆ ಇದು ಹಚ್ಚೋಕ್ಕೂ ಭಯ. ಆದರೂ ಭಯ ಪಟ್ಕೊಂಡೆ ಹಚ್ಚಿದೆ. ನೋಡಿ ಎಷ್ಟು ಹೆದರ್ತಾ ಇದ್ದೀನಿ ಹಚ್ಚೋಕ್ಕೆ ಅಂತ. ಯಾರೆಲ್ಲ ನನ್ನ ಬರ್ತ್ಡೇಗೆ ಪ್ರೀತಿಯಿಂದ ವಿಶ್ ಮಾಡಿದ್ರು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮಗಳು ನೋಡಿ ಏನು ಖುಷಿ ಪಡ್ತಾ ಇದ್ದಾಳೆ ಅಂತ. ನಮ್ಮದು ಪುಟಾಣಿ ಫ್ಯಾಮಿಲಿ ಅಷ್ಟೇ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಿಂಗೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಇಷ್ಟೇ ಕೇಳ್ಕೊಳೋದು. ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.